ಜೊತೆ ನಮ್ಮನ್ನ, ಯಾಕಂದ್ರೆ ನಾವ್ ಯಾರು ಮನೆ ಬಿಟ್ಟು ಹೊರಗಡೆ ಬಂದು ಕೆಲಸ ಮಾಡಬೇಕು ಅಂದ್ರೆ ನಮಗೆ ಸಪೋರ್ಟ್ ಬೇಕು. ನಮಗೆ ನಿಮ್ಮ ಕುಟುಂಬದವರು ಸಹ ಬಂದಿದ್ದಾರೆ. ಎಲ್ಲರಿಗೂ ಸಹ ವಿಶ್ವ ಮಹಿಳಾ ದಿನಾಚರಣೆ ನಾನು ಶುಭಾಶಯ ಹೇಳಕ್ ಬಯಸ್ತೀನಿ. ನಾನು ಮಾತಾಡ್ಲಿಕ್ಕೆ ಹೋಗಲ್ಲ, ಯಾಕಂದ್ರೆ ಹಿರಿಯರು ಎಲ್ಲರೂ ಆಗ್ಲೇ ಮಾತಾಡಿದ್ದಾರೆ. ನಾನು ನಿಜವಾಗ್ಲೂ ನೋಡಿ, ನಮ್ಮ ದೇಶದಲ್ಲಿ ಯತ್ಯ ನ್ಯಾರಂತ ಪೂಜ್ಯಂತೆ ರಮಂತೆ ತತ್ರ ದೇವತಃ ಅಂತ ನಾವು ಹೇಳ್ತೀವಿ. ನಾವು ನಮ್ಮ ದೇಶದಲ್ಲಿ ಲಕ್ಷ್ಮಿ, ಸರಸ್ವತಿ, ದುರ್ಗೆ ಅಂತ ನಾವು ಪೂಜಿಸ್ತೀವಿ. ತೊಟ್ಟಿಲು ತೂಗೋ ಕೈ ದೇಶವನ್ನೇ ಆಳುವುದು. ಅದನ್ನ ಮಾದರಿಯಾಗಿ ನಮ್ಮ ವೇದಿಕೆ ಮೇಲೆ ಇರುವಂತ ಎಲ್ಲ ನಮ್ಮ ಗಣ್ಯರು ನಿಜವಾಗ್ಲೂ ತೋರಿಸ್ಕೊಟ್ಟಿದ್ದಾರೆ. ಈಗ ತಾನೇ ನಾನು ಲಕ್ಷ್ಮೀ ಮೇಡಮ್ ಅವ್ರಿಗೆ ಒಂದು ಫೋಟೋ ನಾನು ತೋರಿಸ್ತಾ ಇದ್ದೆ. 8 ವರ್ಷ ಹಿಂದೆ ಒಂದು ಫೋಟೋ. ರವೀಂದ್ರ ಕಲಾಕ್ಷೇತ್ರನೂ ಟೌನ್ ಹಾಲೋ ಗೊತ್ತಿಲ್ಲ, ಐ ಥಿಂಕ್ 2017-16 ಇರ್ಬೋದು. ನಾನು ಹೌದು, ನಮ್ಮ ತಂದೆ ರಾಜಕಾರಣಿ, ಆದರೆ ನಾನು ಮೇಡಮ್ ಹೇಳ್ದಾಗೆ ಒಂದು ಆಕ್ಟಿವಿಸ್ಟ್ ಆಗಿ ನಾನು ಬೆಳೆದಿದ್ದು. ಮಹಿಳಾ ಹಕ್ಕುಗಳು, ಪ್ರಾಣಿ ಏನು ಅನ್ಯಾಯ ಆಗ್ತಿದ್ರು ಸುಮ್ಮನೆ ಇರ್ತಿರ್ಲಿಲ್ಲ. ಈಗ ತಾನೇ ನಾಗಲಕ್ಷ್ಮಿ ಅಕ್ಕ ಅವರು ಬಹಳ ಚೆನ್ನಾಗಿ ಮಾತಾಡಿದ್ರು. ಏನಾದ್ರೂ ಒಂದು ಅನ್ಯಾಯ ಆಗ್ತಿದ್ರೆ ನಾವು ಮಾತಾಡ್ಬೇಕು, ಧ್ವನಿ ಎತ್ತಬೇಕು. ನಾವು ಸುಮ್ಮನೆ ಇದ್ರೆ ನಾವು ಸಹ ಅಪರಾಧ ಮಾಡ್ದಂಗೆ. ಆಗ ನಾನು ಸಹ US ಅಲ್ಲಿ ಓದ್ಬಿಟ್ಟು ನಾನು ವಾಪಸ್ ಬಂದೆ. ಆಗ ನನಗೆ ಅನ್ನಿಸ್ತು ಬಹಳ ಕಡಿಮೆ ಇದ್ದಾರೆ ಶಾಸಕರು, ಮಹಿಳೆ. ನಮ್ಮ ಇಡೀ ರಾಜ್ಯದಲ್ಲಿ ಎಷ್ಟು ಜನ ಇರ್ಬೋದು ಗೆಸ್ ಮಾಡಿ? ಮಹಿಳೆಯರು 224 ಜನರಲ್ಲಿ ಬರೀ 10 ಜನ ಇರೋದು ಮಹಿಳೆಯರು. ನಮಗೆ ರಿಸರ್ವೇಶನ್ ಈಗ ಬಂದಿದೆ. ಯಾರ ದೂರದೃಷ್ಟಿಯಿಂದ ಅಂದ್ರೆ ನಮ್ಮ ದಿವಂಗತ ರಾಜೀವ್ ಗಾಂಧಿ ಅವರ ದೂರದೃಷ್ಟಿಯಿಂದ. ಕಾರ್ಪೊರೇಟರ್ಸ್ ಅಲ್ಲಿ 102 ಜನ ಅಲ್ವಾಕ, 102 ಜನ, 198 ಟೋಟಲ್. ಆದ್ರೆ ಎಲ್ಲೋ ಒಂದ್ ಕಡೆ ನನಗೂ ಅನ್ನಿಸ್ತು ಯುವಕರು, ಮಹಿಳೆಯರು ಬರಬೇಕು ಅಂತ. ಸೊ ಹಾಗಾಗಿ ನಾನು ಹೇಳ್ದೆ, ನಮ್ಮ ತಾನೇ ಹೋಗು ಪಕ್ಷದ ಕೆಲಸ ಮಾಡು, ಎಲ್ಲರೂ ಒಪ್ಕೊಂಡ್ರೆ ನೋಡೋಣ ಅಂತ ಹೇಳಿದ್ರು. ಆಗ ನಾನು ಸುಮ್ಮನೆ ಬಂದು ಒಂದು ಮೂಲೆಯಲ್ಲಿ ಹಂಗೆ ನಿಂತ್ಕೊಂಡೆ ಎಂಟ್ರೆನ್ಸ್ ಹತ್ರ. ಸೊ ನನ್ನನ್ನ ಕರೆದು ನನಗೂ ಸಹ ನನ್ನನ್ನ ಮಹಿಳಾ ಕಾಂಗ್ರೆಸ್ ತಗೊಂಡು ನಾನು ಸಹ ಒಬ್ಬ ಸೆಕ್ರೆಟರಿಯಾಗಿ ಕೆಲಸ ಮಾಡಿದೆ, ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದೆ. ಆಮೇಲೆ ಯೂತ್ ಕಾಂಗ್ರೆಸ್ ಕೆಲಸ ಮಾಡಿದೆ. ಆಮೇಲೆ 2018ರಲ್ಲಿ ನಾನು ಶಾಸಕಿಯಾದೆ. ಇದು ಯಾಕೆ ಇದೆಲ್ಲ ಶೇರ್ ಮಾಡ್ತಾ ಇದ್ದೀನಿ ಅಂದ್ರೆ, 15 ವರ್ಷ ಹಿಂದೆ ನಾನು ಹೇಳಿದೆ ಇಲ್ಲ ನಾನು ಸಮಾಜ ಸೇವೆ ಮಾಡಬೇಕು ಅಂತ. ಆಗ ಯಾರೋ ನಕ್ಕಿದ್ರು. ಆದ್ರೆ ಮನಸ್ಸಿದ್ರೆ ಮಾರ್ಗ. ಅವರು ಸಹ ಬಹಳ ಹೋರಾಟ ಮಾಡಿ ಬಂದಿದ್ದಾರೆ. ತಾನೇ ಹೇಳಿದ್ರು, ನಾನು ಸಹ ನೋಡಿದ್ದೀನಿ ಬೆಳಗಾವಿಯಲ್ಲಿ. ಆ ಗಡಿ ಭಾಗದಲ್ಲಿ 1, 2, 3ನೇ ಬಾರಿ ನಿಂತು ಗೆದ್ದಿರೋರು ನಿಜವಾಗ್ಲೂ ನಮ್ಮ ಕರ್ನಾಟಕದ ನಮ್ಮ ಕಿತ್ತೂರು ರಾಣಿ ಚೆನ್ನಮ್ಮ, ನಮ್ಮ ಲಕ್ಷ್ಮಿ ಅಕ್ಕ ಅವರು. ಈಗ ತಾನೇ ಹೇಳಿದ್ರು ಪರ್ಸಲ್ ಏನಿರ್ಬೇಕು ಅಂತ. ಏನಿರ್ಬೇಕು ಪರ್ಸಲ್ಲಿ? ದುಡ್ಡು. 1,23,00,000 ಮಹಿಳೆಯರು ಪರ್ಸಲ್ಲಿ ಈಗ ದುಡ್ಡು ಹಾಕ್ತಿದ್ದಾರೆ ನಮ್ಮ ಲಕ್ಷ್ಮಿ ಅಕ್ಕ ಅವರು. ನಾನು ಕಳೆದ ವಾರ ನಾನು ಬೀದರಿಗೆ ಹೋಗಿದ್ದೆ. ಆಗ ನಿಜವಾಗ್ಲೂ ನನಗೆ ಎಷ್ಟು ಸಂತೋಷ ಆಯ್ತು ಅಂದ್ರೆ, ಎಲ್ಲ ಮಹಿಳೆಯರು ಎದ್ದು ನಿಂತು ಮಾತಾಡಿದ್ರು. ಒಬ್ಬ ಮಹಿಳೆ ಎದ್ದು ನಿಂತು ನನಗೆ ಹಾರ್ಟ್ ಸಮಸ್ಯೆ ಇತ್ತು, ಆಪರೇಷನ್ ಮಾಡಿಸ್ಕೋಬೇಕಾಗಿತ್ತು. ನಾನು ಯಾರನ್ನೂ ದುಡ್ಡು ಕೇಳಲಿಲ್ಲ, ನನ್ನ ಮಗನೂ ಕೇಳಲಿಲ್ಲ, ನನ್ನ ಗಂಡನೂ ಕೇಳಲಿಲ್ಲ. ಆ ಗೃಹಲಕ್ಷ್ಮಿ ಹಣದಿಂದ ನಾನು ಆಪರೇಷನ್ ಮಾಡಿಸ್ಕೊಂಡೆ ಅಂತ ಸ್ವಾಭಿಮಾನದಿಂದ ಹೇಳಿದ್ರು. ಇನ್ನೊಬ್ಬ ಮಹಿಳೆ ನಮ್ಮ ಸಿದ್ದರಾಮಯ್ಯ ಸರ್ಗೆ ಒಂದು ಟಿಕೆಟಿನ ಹೂನಾರ ಹಾಕಿದ್ರು. ನಾನು PhD ಮಾಡಿದೆ, ಹಾಗಾಗಿ ನಾವು ಸ್ವಾಭಿಮಾನದಿಂದ ನಾವೀಗ ಕೆಲ್ಸಕ್ಕೆ ಹೋಗ್ತೀವಿ, ಆಸ್ಪತ್ರೆಗೆ ಹೋಗ್ತಾ ಇದ್ದೀವಿ, ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಹಾಗಾಗಿ ಅದು ನಿನ್ನೆ ನಮ್ಮ
ಜನಪ್ರಿಯ ಮುಖ್ಯಮಂತ್ರಿಗಳಂತ ಶ್ರೀ ಸಿದ್ದರಾಮಯ್ಯ ಸರ್ ಅವರು ಮಹಿಳಾ ದಿನಾಚರಣೆಗೆ ಒಂದು ಬಹಳ ಒಂದು ದೊಡ್ಡ ಗಿಫ್ಟ್ ನಮ್ಮೆಲ್ರಿಗೂ ಕೊಟ್ಟಿದ್ದಾರೆ. 94,000 ಕೋಟಿ ಅಲ್ಲ ಮೇಡಮ್, ನಮಗೆ ಮಹಿಳೆಯರಿಗೋಸ್ಕರ. ಸೊ ಹಾಗಾಗಿ ನಾನು ಹೆಚ್ಚು ಮಾತಾಡ್ಲಿಕ್ಕೆ ಹೋಗಲ್ಲ. ಎಲ್ರಿಗೂ ಒಳ್ಳೇದಾಗ್ಲಿ. ಕರೆದಿದ್ದಕ್ಕೆ ಧನ್ಯವಾದಗಳು ಮೇಡಮ್. ಎಲ್ರಿಗೂ ನಾನು ಧನ್ಯವಾದ ಹೇಳ್ತಾ, ಎಲ್ಲ ನಮ್ಮ ಪ್ರಶಸ್ತಿ ಪಡೆದಿರುವಂತ ಎಲ್ಲ ನಮ್ಮ ದುರ್ಗಗಳಿಗೆ ನಾನು ಅಭಿನಂದನೆಗಳು ಹೇಳ್ತಾ ನಾನು ಎರಡು ಮಾತು